15ನೇ ತಾರೀಕು ಕೆರೆಬೇಟೆ ಅನ್ನೋ ಸಿನಿಮಾ ರಿಲೀಸ್ ಆಗಿತ್ತು. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಅಂತಂದ್ರೆ ಇದಪ್ಪ ಅನ್ನೋ ರೀತಿಯಲ್ಲಿ ರೀಚ್ ಆಗಿದೆ ಜನಗಳಿಗೆ. ಆ ಚಿತ್ರದ ನಾಯಕ ನನ್ನ ಜೊತೆಗಿದ್ರೆ, ಬನ್ನಿ ಗೌರಿ ಸರ್ ಮಾತಾಡ್ತೀನಿ. ಸರ್ ನಮಸ್ಕಾರ. ಸರ್ ಹೇಗಿದ್ರೆ? ಆರಾಮ್ ಸರ್, ಈಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬಂದಾಗ ನಿಮ್ಮ ಪ್ರಕಾರ ಜನಗಳ ರೀಚ್ ಯಾಕೆ ಆಗ್ತಿದೆ? ಏನು ಇಲ್ಲ ಸರ್, ಒಂದು ಮೈನ್ ಕಾರಣ ಏನಾಗುತ್ತೆ ಗೊತ್ತಾ, ನಾವ್ ಏನೇ ಪ್ರಮೋಷನ್ ಮಾಡಿ ಏನೇ ಮಾಡಿದ್ರು ಎಲ್ಲರೂ ಹೊಸ ತಂಡ ಇದ್ದಾಗ ಅವ್ರಿಗೊಂದು ಸ್ವಲ್ಪ ಟೈಮ್ ಬೇಕು. ಟೈಮ್ ಹೇಗೆ ಅಂದ್ರೆ ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿ, ಯಾವುದೇ ಒಂದು ವಸ್ತು ಆಗ್ಲಿ ಇಮ್ಮಿಡಿಯೇಟ್ ಆಗಿ ಪಟ್ಟಂತ ಬಂದು ಮರು ದಿವಸನೇ ಬಂದು ನೋಡಲ್ಲ. ಬಟ್ ಇಲ್ಲೇನ್ ಗೊತ್ತಾ, ಒಂದರಿಂದ ಒಂದು 16 ಸಿನಿಮಾಗಳು ಬರೋದ್ರಿಂದ ಟೈಮ್ ಕೊಟ್ಟು ಒಂದು 2 ವಾರ ಮಾಡೋಷ್ಟು ಪೇಷನ್ಸು ಯಾವ ಥಿಯೇಟರ್ನವ್ರಿಗೂ ಇಲ್ಲ. ಅದು ಏನ್ ಮಾಡ್ಬೇಕು ಅನ್ನೋದು ನಮಗೂ ಅರ್ಥ ಆಗ್ತಿಲ್ಲ ನೋಡಿ. ಯಾಕಂದ್ರೆ ಸಿನಿಮಾದ ಬಗ್ಗೆ ನೀವೇ ನೋಡಿದಿರ, ಅತ್ಯಂತ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಇತ್ತೀಚೆಗೆ ಬಂದಿರುವಂತ ಸಿನಿಮಾಗಳಲ್ಲಿ ಕೆರೆಬೇಟೆ ಅಂತ ಅಂದ್ರೆ ಅದು ತುಂಬಾ ದೊಡ್ಡ ಸಿನಿಮಾಗಳಿಗೆಲ್ಲ ಹೋಲಿಕೆ ಮಾಡಿದ್ರು. ನೋಡ್ಬೇಕು, ಅದೇ ಕಾರಣ ಅನ್ಸುತ್ತೆ. ಸರ್, ಇವತ್ತು ಧ್ರುವ ಸರ್ ಬಂದು ನಿಮ್ಮ ಸಿನಿಮಾ ನೋಡಿದ್ರು, ನಿಮ್ಮ ಸಿನಿಮಾ ಬಗ್ಗೆ ಅಂದ್ರೆ ನಿಮ್ಮ ಪಾತ್ರದ ಬಗ್ಗೆನೂ ಹೌದೌದು ಅದ್ರ ಬಗ್ಗೆ ಹೇಳ್ತಾರೆ. ಅವರು ಧ್ರುವ ನಾನು ಒಟ್ಟಿಗೆ ಇದು ಮಾಡ್ತಾ ಇದ್ದಿದ್ದು, ಅವಾಗೆಲ್ಲ ಕ್ಲಾಸು ಪ್ರಾಕ್ಟೀಸು ಜಿಮ್ನಾಸ್ಟಿಕ್ ಎಲ್ಲ ತುಂಬಾ ಇಷ್ಟಪಟ್ರು. ತುಂಬಾ ಅಂದ್ರೆ ಅವನು ತುಂಬಾ ಇಷ್ಟ ಆಯ್ತು ಅವನಿಗೆ. ಮಚ್ಚ ತುಂಬಾ ಚೆನ್ನಾಗಿ ಮಾಡಿದ್ಯಾ. ನಾನು ಮುಂಚೆಯಿಂದನೂ ಪರಿಚಯನೇ. ನಾನೇನಂತಂದ್ರೆ ಏನಾಗುತ್ತೆ ಗೊತ್ತಾ, ಒಬ್ಬ ವ್ಯಕ್ತಿ ಒಂದು ದೊಡ್ಡ ಹಂತಕ್ಕೆ ಹೋದಾಗ ನಿಮ್ಗೆ ಎಷ್ಟೇ ಅಂತಂದ್ರೆ ಕೆಲವರು ಹೆಂಗೋದ್ರು ಹಿಂದೆ ಮುಂದೆ ಓಡಾಡ್ಕೊಂಡು ಏನಾಗ್ಬಿಟ್ಟು, ನನಗೆ ಯಾವಾಗಲೂ ಸ್ವಲ್ಪ ಅಳುಕು ಜಾಸ್ತಿ. ಅಯ್ಯೋ ಅವ್ರ ಹತ್ರ ಹೋಗಿ ಅಂದ್ರೆ ಪಾಪ ಅವ್ರದ್ದೇ ಆದ ಒಂದು ಸ್ಟೇಟಸ್ ಇರುತ್ತೆ. ಆ ಸ್ಟೇಟಸ್ ನಾನು ಹೋಗಿ ಮಧ್ಯದಲ್ಲಿ ಡ್ಯಾಮೇಜ್ ಮಾಡಬಾರ್ದು. ಅಂದ್ರೆ ನಾನು ಮಾಡಿರುವಂತ ಸಿನಿಮಾ ನನಗೆ ಗೊತ್ತಿರುತ್ತೆ ಚೆನ್ನಾಗಿದೆ ಅಂತ, ಬಟ್ ಅವನು ಬಂದು ಅವನ ಟೈಮ್ ಕೊಟ್ಟು ಅವನ ಅಭಿಮಾನಿಗಳಿಗೆ ಅವರೆಲ್ಲ ಬಂದು ನೋಡಿದಾಗ ಇವನ್ ನಂಬಿಕೆ ಮೇಲೆ ಬಂದಿರ್ತಾರೆ. ಆ ನಂಬಿಕೆಗೆ ತಕ್ಕಂತೆ ಇದೆಯಾ ನನ್ನ ಸಿನಿಮಾ ಅನ್ನೋದು ಭಾರಿ ಯೋಚನೆ ಆಗುತ್ತೆ. ಎಲ್ಲ ಯೋಚನೆ ಮಾಡಿ ಹೋಗಿ ಕೇಳಿದೆ ಧ್ರುವ ಹೇಗೆ ಅಂತ. ನೀವು ನಂಬಲ್ಲ, ಒಂದು ಕ್ಷಣನೂ ಅವ್ನು ಯೋಚನೆ ಮಾಡಿಲ್ಲ. ಏನೋ ಮಚ್ಚ ನೀನ್ ಈಗ ಬಂದು ಹೇಳ್ತಿದ್ಯಲ್ಲೋ, ಏನೋ ಯಾಕೋ ಹಿಂಗ್ ಮಾಡಿದೆ, ಯಾವಾಗ ಸಿನಿಮಾ ಬರ್ಬೇಕು, ಏನ್ ಮಾಡ್ಬೇಕು, ಪ್ರತಿಯೊಂದು ಅಷ್ಟೇ. ನಿಮ್ಗೆ ಹೇಗೆ ಹೇಳ್ಬೇಕು ಅಂತಂದ್ರೆ, ಅವನೊಬ್ಬ ಅಷ್ಟು ದೊಡ್ಡ ಸ್ಟಾರ್ ಅಲ್ವಾ, ಇವತ್ತೇನ್ ಪ್ಯಾನ್ ಇಂಡಿಯಾ ಸ್ಟಾರ್. ನೆಕ್ಸ್ಟ್ ಇನ್ನೆರಡು ಮಾರ್ಟಿನ್ನು ಮತ್ತೆ KD ಸಿನಿಮಾ ಬಂದ್ರೆ ಈಸ್ ದಿ ಪ್ಯಾನ್ ಇಂಡಿಯಾ ಸ್ಟಾರ್. ಆದ್ರೂ ಕೂಡ ಒಂದು ಕ್ಷಣ ಅವನಿಗೆ ಅದು ಯಾವ ಯೋಚನೆ ತಲೆಯಲಿಲ್ಲ ಖಂಡಿತ. ಆಮೇಲೆ ನಾನೇ ಪ್ರೊಡ್ಯೂಸರ್ ಅಂತ ಗೊತ್ತಾದಾಗ ಇನ್ನೂ ಅವನಿಗೆ ಇದಾಗೋಗ್ಬಿಡ್ತು. ಏನು ಮಚ್ಚ ಅಷ್ಟು ಒಳ್ಳೆ ಸಿನಿಮಾ ಮಾಡಿದ್ಯಾ ಅಂತಿದ್ದಾರೆ, ಎಲ್ಲರೂ ಹೇಳ್ತಿದ್ದಾರೆ. ಆದ್ರೆ ಸ್ವಲ್ಪ ಆಡಿಯನ್ಸ್ ಯಾಕೆ ನಿನ್ ಕಡಿಮೆ ಇದಾಗ್ತದೆ, ಏನ್ ಮಾಡೋಣ ನೀವು ನಂಬಲ್ಲ. ನನ್ನಕ್ಕಿಂತನೂ ಜಾಸ್ತಿ ಅಲ್ಲಿ ಇದ್ದವ್ರ ಹತ್ರ ಎಲ್ಲ ಮೊನ್ನೆ ಕೇಳ್ತಿದ್ದೆ, ಏನ್ ಮಾಡ್ಬೇಕು ಸರ್ ಈಗ ಇಷ್ಟು ಒಳ್ಳೆ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ, ಆ ಸಿನಿಮಾ ಜನ ಯಾಕೆ ಬರ್ತಾ ಇಲ್ಲ, ಏನ್ ಮಾಡೋಣ ಅದಕ್ಕೆ ಅಂದ ಆ ಒಂದು ಕಾಳಜಿನೇ ನನಗೆ ಎದೆ ತುಂಬಿ ಬರುತ್ತೆ ಅಂತಾರಲ್ಲ, ಆ ತರ ಬಂದಿದೆ. ಸರ್, ಈಗ ನಿಮ್ ಸಿನಿಮಾ ಇನ್ನೂ ಬೂಮ್ ಆಗ್ಬೇಕಂದ್ರೆ ನಿಮ್ಮ ಕಡೆಯಿಂದ ಏನೇನು ಪ್ರಯತ್ನಗಳಾಗ್ತಿದೆ ಸರ್? ಮಾಡ್ತಾ ಇದ್ದೀನಲ್ಲ ಬ್ರದರ್, ಇನ್ನೇನ್ ಮಾಡೋದು. ಸಿನಿಮಾದ ಬಗ್ಗೆ ಇಷ್ಟು ಜನ ಮಾತಾಡ್ತಿದ್ದಾರೆ. ಪ್ರತಿಯೊಬ್ಬ ಪತ್ರಿಕೆ ಟಿವಿ ಅವರು ಯೂಟ್ಯೂಬರ್ಸು ಅದನ್ನ ಬಿಟ್ಟು ಜನ ನೋಡ್ದಂತಾರೆ, ಸೂಪರ್ 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 ಅಂತಾರೆ. ಇಲ್ಲಿ ಏನಾಗುತ್ತೆ ಗೊತ್ತಾ ಕಾರಣ, ಒಂದು ನಾ ಹೇಳಿದ್ನಲ್ಲ ಫೇಸ್ ವ್ಯಾಲ್ಯೂ, ಇವ್ನು ಯಾರೋ ಹೊಸಬ ಎಂತ ಮಾಡಿರ್ತಾನೆ ಅಂತ. ಯಾಕಂದ್ರೆ ಇವತ್ತು ಬರುವಂತ 16 ಸಿನಿಮಾ, ದೊಡ್ಡ ಸಿನಿಮಾ ಇರ್ಲಿ ಸಣ್ಣ ಸಿನಿಮಾ ಇರ್ಲಿ, ಒಂದಿಷ್ಟು ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಗೊತ್ತಾ, ತಪ್ಪು ಅಂತಾನೆ ಹೇಳಕಲ್ಲ, ಅವ್ರವ್ರ ಸಿನಿಮಾ ಎತ್ಕೊಳ್ಳೋಕೋಸ್ಕರ ಕೆಟ್ಟ ಸಿನಿಮಾಗಳು ಕೂಡ ಅಲ್ಟಿಮೇಟ್, ಎಕ್ಸ್ಟ್ರಾರ್ಡಿನರಿ, ಸೂಪರ್ ಒಂದೊಂದು ಜನಕ್ಕೆ ಕನ್ಫ್ಯೂಸ್ ಮಾಡಕ್ ಬಿಟ್ಟಿದ್ದಾರೆ. ಯಾವ್ದು ಸೂಪರ್, ಯಾವ್ದು ಮೈಂಡ್ ಬ್ಲೋಯಿಂಗು, ಯಾವ್ದು ಎಕ್ಸ್ಟ್ರಾರ್ಡಿನರಿ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾಗಬೇಕು ಅಂತಂದ್ರೆ ಒಂದು 10 ದಿವಸ ಟೈಮ್ ಬೇಕು. ಆ 10 ದಿವಸ ನಮ್ಮ ಥಿಯೇಟರ್ನವರೆಲ್ಲ ನಮಗೆ ಕಾಲಾವಕಾಶ ಕೊಟ್ರೆ ಖಂಡಿತವಾಗೂ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಸರ್, ಈಗ ನಿಮ್ಮ ಪ್ರಕಾರ ಹೊಸಬ್ರು ಸಿನಿಮಾ ಥಿಯೇಟರ್ಗಳಲ್ಲಿ ನಿಲ್ತಿಲ್ಲ, ಒಂದು ವಾರಕ್ಕೆ ಸಿನಿಮಾಗಳು ತೆಗಿತಿದ್ದಾರೆ, ಆ ತರದ್ರಲ್ಲಿ ನಿಮ್ಮ ಪ್ರಯತ್ನ ಹೇಗಿದೆ ಅಂತ? ಸರ್ ನೋಡೋಣ, ನಮ್ ಡಿಸ್ಟ್ರಿಬ್ಯೂಟರ್ ಹತ್ರ ಹೇಳಿದ್ದೀನಿ. ಯಾಕಂದ್ರೆ ಬೇರೆ ಎಲ್ಲಾ ಸಿನಿಮಾಗಳು ಥಿಯೇಟರ್ ಅವರೇ ಹೇಳ್ತಾ ಇದ್ರಲ್ಲ, ನೀವು ಒಂದು ಬೇಕಾದ್ರೆ ಥಿಯೇಟರ್ ಅವ್ರು ಇಲ್ಲೆಲ್ಲ ವರ್ಕರ್ಸ್ ಇದಾರೆ, ಅವ್ರ ಹತ್ರ ಒಂದು ಬೈಕ್ ತಗೊಂಡೋಗಿ, ಅದು ನಿಮ್ಗೆ ಎಲ್ಲಾದ್ರ ಹತ್ರನೂ ನೀವು ತಗೊಂಡೋಗ್ತೀರಾ. ಥಿಯೇಟರ್ ಅಲ್ಲಿ ವರ್ಕ್ ಮಾಡೋರು ಅವ್ರ ಸಿನಿಮಾದ ಯೋಗ್ಯತೆ ಹೇಳ್ತಾರೆ, ಆ ಸಿನಿಮಾ ಏನಿದೆ ಅನ್ನೋ ಶಕ್ತಿ. ನಾನೇ ಬೇಕಾದ್ರೆ ನಿಮ್ಗೆ ಇಲ್ಲಿ ಕರ್ಸಿ ತೋರಿಸ್ತೀನಿ, ಈಗ ಅವ್ರನ್ನೆಲ್ಲ ಮಾತಾಡಿ ಅವರೇ ಹೇಳ್ತಾರೆ ಇನ್ನೇನ್ ಮಾಡ್ಬೇಕು ಸರ್, ಇಷ್ಟು ಚೆನ್ನಾಗಿರೋ ಸಿನಿಮಾ ನೀವು ಈಗ್ಲೂ ಕಾಯಿರಿ, ಇನ್ನು 2-3 ದಿವಸದಲ್ಲಿ ಸಂಡೆಯಿಂದ ನಿಮ್ಗೆ ಜನ ಬಂದಿಲ್ಲ ಅಂದ್ರೆ ನಾನು ಹೇಳ್ದಂಗೆ ಕೇಳ್ತೀನಿ ಅಂತಾರೆ ಅವರೇ ಹೇಳ್ತಾರೆ. ಸರ್, ಎಲ್ಲೋ ಒಂದ್ ಕಡೆ ಜಾಕಿ ಸಿನಿಮಾ ರಿಲೀಸ್ ಆಯ್ತು, ಆ ಸಿನಿಮಾ ಬಂದಾಗ್ಲೇ ನಿಮ್ ಸಿನಿಮಾಗಳಿಗೆ ಹೊಡ್ತಾ ಬಿತ್ತ ಅಂತ? ಬಿದ್ದಿದೆ ಬ್ರದರ್, ಬೀಳದೆ ಇರಲ್ಲ. ನಮ್ಗೇನ್ ಗೊತ್ತಾ, ಈಗ ಅದೇ ನೋಡಿ, ಇದು ಓಪನ್ ಮಾರ್ಕೆಟ್, ಯಾರು ಬೇಕಾದ್ರೂ ಬರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಾವೆಲ್ಲ ಒಂದು ತಿಂಗಳು ಮುಂಚೆ ಅನೌನ್ಸ್ ಮಾಡಿದ್ವಿ ಯಾವುದೂ ದೊಡ್ಡ ಸಿನಿಮಾಗಳು ಬರಲ್ಲ ಅಂತ. ಇಲ್ಲಿ ಅಪ್ಪು ಸರ್ದು ಏನಾಗುತ್ತೆ ಗೊತ್ತಾ, ಸೆಂಟಿಮೆಂಟ್ ಮೇಲ್ಗಡೆಗೆ ತುಂಬಾ ವರ್ಕ್ ಆಗುತ್ತೆ. ನಮ್ಗೆ ಗೊತ್ತೇ ಇಲ್ಲ, ಲಾಸ್ಟ್ 10 ದಿವಸ ಇದ್ದಾಗ ಅನೌನ್ಸ್ ಆಯ್ತು, ಏನ್ ಮಾಡೋಣ ಹೇಳಿ, ನಾವು ಏನ್ ಮಾಡಕ್ಕಾಗತ್ತೆ ಆ ಟೈಮಲ್ಲಿ. ಲಾಸ್ಟ್ 10 ದಿವಸದಾಗ ಮಾಡಿದ್ರು, ಅವ್ರಿಗೆ ಯಾರಿಗೋ ಮಾಡ್ಬೇಡಿ ಅನ್ನಕ್ ನಾವ್ ಆಗುತ್ತಾ, ಅಥವಾ ಅವ್ರ ಫ್ಯಾನ್ಸ್ ಗಳಿಗೆ ಸಿನಿಮಾಕ್ಕೆ ಹೋಗ್ಬಿಡಿ, ಅದೊಂಥರ. ಅದೇ ಈಗ ಬದುಕಿರೋ ಅಂತ ಯಾರು ಸ್ಟಾರ್ದು ರಿಲೀಸು ಇವೆಲ್ಲ ಮಾಡಿದಾಗ ಅದು ಅಷ್ಟು ಕನೆಕ್ಟ್ ಆಗಲ್ಲ, ಇದು ಎಮೋಷನ್ ಕನೆಕ್ಟ್ ಆಗುತ್ತೆ. ಅದು ಸ್ವಲ್ಪ ಎಫೆಕ್ಟ್ ಆಗಿದೆ. ಏನಂದ್ರೆ
ಫಸ್ಟ್ ಶುಕ್ರವಾರ ಶನಿವಾರ ಭಾನುವಾರ ಅಲ್ಲಿಗೆ ಹೋಗ್ಬಿಟ್ರು ಜನ ಎಲ್ಲ ಸಿನಿಮಾ ನೋಡೋ ಅಂತವ್ರಲ್ಲ. ಹಾಗಾಗಿ ಸ್ವಲ್ಪ ನಮ್ಗೆಲ್ಲ ಹೊಡೆತ ಬಿದ್ದಿದೆ. ಸರ್, ಈ ಕೊನೆದಾಗಿ ಈ ಸಿನಿಮಾ ನೋಡಿಲ್ಲದವ್ರಿಗೆ ಏನೇ ಹೇಳ್ತೀರಾ ಸರ್? ಒಳ್ಳೆ ಪ್ರಾಜೆಕ್ಟ್ ಮಾಡಿದೀವಿ, ಒಂದು ಒಳ್ಳೆ ಸಿನಿಮಾ. ನಾನು ಹೇಳ್ತಾ ಇಲ್ಲ, ಅದು ನೋಡಿದಂತ ಪ್ರತಿಯೊಬ್ರು ಹೇಳ್ತಿದ್ದಾರೆ. ಇವತ್ತು ಧ್ರುವ ಇರ್ಬೋದು, AP ಅರ್ಜುನ್ ಇರ್ಬೋದು, ಅಥವಾ ಎಷ್ಟು ಶಶಾಂಕ್ ಅವರು, B ಗಣಪತಿ ಅವರು, ಆಮೇಲೆ ಇಂಡಸ್ಟ್ರಿಯ ಕೃಷ್ಣ, ಈ ತರದ್ ಬಿಟ್ಟು ಕೂಡ ಹೊರಗಡೆ 10 ಜನ ಸರ್. ಯಾರ ದಡ್ರ ಸರ್? ಯಾರ ನನ್ನನ್ನು ಹೋಗ್ಲಿ ಏನಾಗಬೇಕಾಗಿದೆ? ನಾನೇನು ಅವ್ರಿಗೆ ನಾಳೆ ಬೆಳಿಗ್ಗೆ ಡೇಟ್ ಕೊಡೋ ಸೂಪರ್ ಸ್ಟಾರ? ಅವ್ರು ಯಾಕೆ ಬಂದು ಹೇಳ್ತಾ ಇದಾರೆ ಹೇಳಿ? ನಿಜವಾಗ್ಲೂ ಚೆನ್ನಾಗಿದೆ, ಒಂದು ಒಳ್ಳೆ ಪ್ರಾಜೆಕ್ಟ್. ಅವ್ರಗಳಿಗೆ ಎಷ್ಟು ಜನ ಬೇಜಾರು ಮಾಡಿದ್ದಾರೆ ಅಂದ್ರೆ, ಇಷ್ಟೊಳ್ಳೆ ಪ್ರಾಜೆಕ್ಟ್, ಇಷ್ಟೊಳ್ಳಿರೋ ಕಂಟೆಂಟ್ ನ ಯಾಕೆ ಇದು ಮಾಡಕ್ ಆಗ್ತಿಲ್ವಲ್ಲ? ಇದೇ ಏನ್ ಗೊತ್ತಾ ಬ್ರದರ್, ಯಾವ್ದಾದ್ರು ತುಂಬಾ ದೊಡ್ಡ ಬ್ಯಾಕ್ ಗ್ರೌಂಡ್ ಇರೋಂತ ಫ್ಯಾಮಿಲಿನೋ ಅಥವಾ ವ್ಯಕ್ತಿಗಳು ಸಿನಿಮಾ ಆಗಿದ್ರೆ ಇವತ್ತಿಗೆ ಇದನ್ನ ದೊಡ್ಡ ಮಟ್ಟದಲ್ಲಿ ನಿಲ್ಸ್ಕೊಂಡು ಸೂಪರ್ ಡೂಪರ್ ಹಿಟ್ ಮಾಡ್ತಾರೆ. ನಮಗೆ ಜನನೇ ಬ್ಯಾಕ್ ಗ್ರೌಂಡ್, ಈಗ ಅವರೇ ಬಂದು ಕೈ ಹಿಡಿಬೇಕಷ್ಟೇ. ಅದೇನಾಗುತ್ತೆ ಗೊತ್ತಾ, ಜನ ನೋಡೋಣ ಅವನ ಯಾರೋ ನೋಡ್ಕೊಂಡ್ ಬಂದಿದ್ದಾನಂತೆ, ಇನ್ಯಾರೊಬ್ಬ ನೋಡ್ಕೊಂಡ್ ಬರ್ತಾನೆ, ಅವ್ರೆಲ್ಲಾ 3-4 ಜನ ರಿಪೋರ್ಟ್ ಕೇಳಿದ್ಮೇಲೆ ಬರೋರಾದ್ರೆ ಸಿನಿಮಾ ಇರಲ್ಲ ಥಿಯೇಟರ್ ಅಲ್ಲಿ, ನಿಲ್ಸೋದ್ ಕಷ್ಟ. ಹಾಗಾಗಿ ಆದಷ್ಟು ಬೇಗ ಒಳ್ಳೆ ರಿಪೋರ್ಟ್ ಅಂತ ಬನ್ನಿ, ಸಿನಿಮಾನ ಗೆಲ್ಸಿ. ಖಂಡಿತವಾಗೂ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೊ ಮಚ್.